ದಸರಾ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂಪರ್ ಗಿಫ್ಟ್ ನೀಡುತ್ತಿದ್ದಾರೆ. ಜಿಎಸ್ಟಿ ತೆರಿಗೆಯಲ್ಲಿ ಭಾರಿ ಬದಲಾವಣೆ ಮಾಡಿದ್ದು, ಜಿಎಸ್ಟಿಯ ಶೇಕಡ 12, ಶೇಕಡ 28ರ ಸ್ಲ್ಯಾಬ್ ಅನ್ನ ರದ್ದು ಮಾಡಿದ್ದಾರೆ. ಶೇಕಡ 5, ಶೇಕಡ 18ರ ಸ್ಲ್ಯಾಬ್ ಮುಂದುವರಿಕೆಯಾಗಲಿದ್ದು, ಸೆಪ್ಟೆಂಬರ್ 22ರಿಂದ ಪರಿಷ್ಕೃತ ಜಿಎಸ್ಟಿ ದರ ಜಾರಿಯಾಗಲಿದೆ. ದೆಹಲಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಒಟ್ಟಾರೆಯಾಗಿ ದಸರಾ ದೀಪಾವಳಿಗೆ ಪ್ರಧಾನಿ ನರೇಂದ್ರ ಮೋದಿ ಬಂಪರ್ ಗಿಫ್ಟ್ ನೀಡಿದ್ದು, ದೀಪಾವಳಿಗೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕೊಟ್ಟ ಮಾತಿನಂತೆ 8 ವರ್ಷಗಳ ಬಳಿಕ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಪರಿಷ್ಕರಣೆ ತರಲಾಗ್ತಿದೆ. ಇನ್ನು ಜಿಎಸ್ಟಿ ಸ್ಲ್ಯಾಬ್ ಪರಿಷ್ಕರಣೆ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋದಾದ್ರೆ, ಜೀವರಕ್ಷಕ ಔಷಧಿಗಳಿಗೆ ಜಿಎಸ್ಟಿ ಇರೋದಿಲ್ಲ. ಜೀವರಕ್ಷಕ ಔಷಧಿಗಳಿಗೆ ಜಿಎಸ್ಟಿ ಇರೋದಿಲ್ಲ. 33 ಜೀವರಕ್ಷಕ ಔಷಧಿಗಳಿಗೆ ಜಿಎಸ್ಟಿಯಿಂದ ಹೊರಕ್ಕೆ ಇಡಲಾಗಿದೆ. ಸುಮಾರು 33 ಜೀವರಕ್ಷಕ ಔಷಧಿಗಳ ಜಿಎಸ್ಟಿಯಿಂದ ಹೊರಗಿಡಲಾಗಿದೆ. ಕೆಲ ಔಷಧಿಗಳು ಶೇಕಡ 5ಕ್ಕೆ ಇಳಿಕೆಯಾಗಲಿದೆ. ಏನು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಲಿದ್ದು, ಆರೋಗ್ಯ ವಿಮೆಗಳಿಗೆ ಜಿಎಸ್ಟಿ ಇರುವುದಿಲ್ಲ. ಒಟ್ಟಾರೆಯಾಗಿ ದೀಪಾವಳಿ ದಸರಾಗೆ ಮೋದಿ ಬಂಪರ್ ಗಿಫ್ಟ್ ನೀಡಿದ್ದು, ಸಣ್ಣ ಕಾರು, ಮೋಟಾರ್ ಸೈಕಲ್ ಶೇಕಡ 28ರಿಂದ 18ಕ್ಕೆ ಇಳಿಕೆ ಮಾಡಲಾಗಿದೆ. ಸಣ್ಣ ಕಾರು ಜೊತೆಗೆ ಮೋಟಾರ್ ಅನ್ನ ಶೇಕಡ 18ಕ್ಕೆ ಇಳಿಕೆ ಮಾಡಲಾಗಿದ್ದು, ರಸಗೊಬ್ಬರ ಶೇಕಡ 18ರಿಂದ 5ಕ್ಕೆ ಇಳಿಕೆ ಮಾಡಲಾಗಿದೆ. ರೈತರಿಗೆ ಅನುಕೂಲವಾಗುವಂತೆ ರಸಗೊಬ್ಬರಕ್ಕೆ ಶೇಕಡ 18ರಿಂದ ಶೇಕಡ 5ಕ್ಕೆ ಜಿಎಸ್ಟಿಯನ್ನ ಇಳಿಕೆ ಮಾಡಲಾಗಿದೆ. ರೈತರಿಗೆ ಇದು ಸಾಕಷ್ಟು ಅನುಕೂಲವಾಗಲಿದ್ದು, ಐಷಾರಾಮಿ ವಸ್ತುಗಳಿಗೆ ಶೇಕಡ 40ರಷ್ಟು ಜಿಎಸ್ಟಿ ಇರಲಿದ್ದು, ಐಷಾರಾಮಿ ವಸ್ತುಗಳಿಗೆ ಶೇಕಡ 40ರಷ್ಟು. ಇನ್ನು ತುಪ್ಪ, ಬೆಣ್ಣೆ, ಕಾಫಿ ಮೇಲೆ ಶೇಕಡ 5ರಷ್ಟು ಜಿಎಸ್ಟಿ ಇರಲಿದ್ದು, ತುಪ್ಪ, ಬೆಣ್ಣೆ, ಕಾಫಿ ಮೇಲೆ ಅಂದರೆ ದಿನನಿತ್ಯದ ವಸ್ತುಗಳ ಮೇಲೆ ಜಿಎಸ್ಟಿ ಪರಿಷ್ಕರಣೆಯಾಗಿದ್ದು, ಪಾನೀಯ ಮೇಲೆ ಶೇಕಡ 40ರಷ್ಟು ಜಿಎಸ್ಟಿ ಪರಿಷ್ಕರಣೆಯಾಗಿದ್ದು, ಪಾನೀಯ ಮೇಲೆ ಶೇಕಡ 40ರಷ್ಟು. ಇನ್ನು ಹೇರ್ ಆಯಿಲ್, ಶಾಂಪೂಗೆ ಶೇಕಡ 5ರಷ್ಟು ಜಿಎಸ್ಟಿ ಇರಲಿದೆ. ಹೇರ್ ಆಯಿಲ್ ಆಗಿರ್ಬೋದು, ಶಾಂಪೂಗೆ ಶೇಕಡ 5ರಷ್ಟು ಜಿಎಸ್ಟಿ ಇರಲಿದ್ದು, ಟಿವಿ ಉಪಕರಣಗಳು ಶೇಕಡ 28ರಿಂದ 18ಕ್ಕೆ ಇಳಿಕೆಯಾಗಲಿದೆ. ಟಿವಿ ಉಪಕರಣಗಳು ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು ಶೇಕಡ 5ಕ್ಕೆ ಇಳಿಕೆ ಆಗಿದ್ದು, ತಂಬಾಕು ಉತ್ಪನ್ನಗಳಿಗೆ ಶೇಕಡ 40ರಷ್ಟು ಜಿಎಸ್ಟಿಯನ್ನ ಪರಿಷ್ಕರಣೆ ಮಾಡಲಾಗಿದೆ. ಇನ್ನು ಪಾನ್ ಮಸಾಲ, ಗುಟ್ಕಾಗಳಿಗೂ ಕೂಡ ಶೇಕಡ 40ರಷ್ಟು ಜಿಎಸ್ಟಿ ಪರಿಷ್ಕರಣೆ ಮಾಡಲಾಗಿದ್ದು, ಪಾನ್ ಮಸಾಲ, ಗುಟ್ಕಾಗಳಿಗೂ ಕೂಡ ಶೇಕಡ 40ರಷ್ಟು ಜಿಎಸ್ಟಿ. ಅಧಿಕ ಸಕ್ಕರೆ ಅಂಶವಿರುವ ಪಾನೀಯಗಳು ದುಬಾರಿಯಾಗಲಿದೆ. ದುಬಾರಿಯಾಗಲಿದ್ದು, ಭಾರತೀಯ ಬ್ರೆಡ್ಗಳಿಗೆ ತೆರಿಗೆಯಿಂದ ವಿನಾಯಿತಿಯನ್ನ ನೀಡಲಾಗಿದ್ದು, ಒಟ್ಟಾರೆಯಾಗಿ ದೀಪಾವಳಿಗೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಬಂಪರ್ ಗಿಫ್ಟ್ ಅನ್ನ ನೀಡಿದ್ದಾರೆ. We've had a day-long intense discussion, but I'm grateful to each one of them. At the end of the day, they said, we're all together for the sake of the common man. एक भी रिजर्वेशन के साथ नहीं समर्थन किए, मगर पूर्ण मन से भरपूर सपोर्ट दिए हर राज्य के वित्त मंत्री. इसीलिए मैं जीएसटी काउंसिल को आभार कहना चाह रही हूं कि लंबा चौड़ा डिस्कशन चला आज, मगर आखिर हर मेंबर इसके लिए समर्थन दिए. इसीलिए मैं धन्यवाद कहना चाह रही हूं. इधर उधर के छोटे छोटे बात हो सकता है, मगर कंप्लीटली रेट रैशनलाइजेशन में सभी मंत्रीगण समर्थन दिए. एंड मैं इस विषय में आभार पहले व्यक्त करना चाह रही हूँ माननीय प्रधानमंत्री जी को, क्योंकि पहले से ऑलमोस्ट फॉर 8-9 months ही इज बीन आफ्टर मी सेइंग आप कुछ जीएसटी में राहत दिलाओ जनता के लिए. उसका इंटेंसिव वर्क किए. हमारे एमओएस कॉम्पनसेशन सेस के ऊपर शेयर कर रहे थे ग्रुप ऑफ मिनिस्टर्स. ही वर्कड वेरी हार्ड विद ऑल ऑफ देम. सम्राट चौधरी जी. ಒಟ್ಟಾರೆಯಾಗಿ ದೀಪಾವಳಿಗೆ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಕೊಟ್ಟ ಮಾತಿನಂತೆ 8 ವರ್ಷಗಳ ಬಳಿಕ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಪರಿಷ್ಕರಣೆಯನ್ನ ತರಲಾಗಿದೆ. 8 ವಲಯಗಳಿಗೆ, ಪ್ರಮುಖವಾಗಿ 8 ವಲಯಗಳಿಗೆ ಆರೋಗ್ಯ ಮತ್ತು ವಿಮೆ, ಕೃಷಿ, ರಸಗೊಬ್ಬರ, ಜವಳಿ, ನವೀಕರಿಸಬಹುದಾದ ಇಂಧನ,